ನಿಮ್ಗೆಲ್ಲ ವಿಯರ್ಡ್ ಫೀಲ್ ಆಗುತ್ತೆ ಅತ್ತೆ ಈ ಥರ ಬ್ಲಾಗ್ ಮಾಡ್ತಿದ್ರೆ. ಉಡಂಡಿ ಪೂರಿ ಉಂದಿ ನಮ್ಮ ಅತ್ತೆ ಮಾಡಿರೋ ಅಡುಗೆ ತಿನ್ನೋಣ ಬನ್ನಿ. ಮೇಲೆ ಒಳ್ಳೆ ಹೀರೋ ತರ ಇದೀರಾ. ಫುಲ್ ಕಂಪ್ಲೀಟ್ ನನ್ನ ಬಟ್ಟೆ ಗಿಟ್ಟೆ ಎಲ್ಲ ನಿಂದು. ಏನ್ ಮಾಡು ನೀನ್ ಹೆಂಗಿತ್ತು ಹೆಂಗೈತಿ ನಮ್ಗೆ ಗೊತ್ತು. ಅಲ್ಲಿ ಬುದ್ಧ ಪಕ್ಕ ಕೂತ್ಕೋಬೇಕಷ್ಟೇ. ಇನ್ನೂ ಇದೆಯಾ? ನನ್ನ ತಮ್ಮಂಗೆ ಮೋಮಗೋಳಿಸ್ತೀರಾ? Okay, let's go. What is up, fam? Hi. So welcome back to my new vlog. Well, guys, day and night practice ಮಾಡಿದ್ದಾರೆ ಅನ್ಸುತ್ತೆ. Practiced a lot, bro. Is that correct? Yeah, almost correct. 80% correct. So this is our new location. Yes, guys. Welcome back. ಇವತ್ತಿನ ವ್ಲಾಗ್ ನಾವು ನಾನು ಆಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಯಾಕಂದ್ರೆ ನಂದಬ್ಬ ಇಂಟ್ರೋ ತಗೋಬೇಕು ಅಂತ. ಐ ಡಿಡ್ಂಟ್ ಸ್ಟಾರ್ಟ್ ದ ವ್ಲಾಗ್ ಬಿಕಾಸ್ ಯು ಶುಡ್ ಟೇಕ್ ಇಂಟ್ರೋ. ಐ ಆಮ್ ಸೀರಿಯಸ್. Just come inside. Yes, so ಈಗ ನಾವು ರೀಚ್ ಆಗಿದ್ದೀವಿ ಲೊಕೇಶನ್ಗೆ. ಬನ್ನಿ place. ಇವತ್ತಿನ ಶೂಟ್ ಏನು ಅಂತ ತೋರಿಸ್ತೀನಿ. ನಾವು 11 ಗಂಟೆಗೆ ಇಲ್ಲಿ ಇರಬೇಕಿತ್ತು. We had to be here by 11 o'clock. We came at 10:40. And I came by 1 o'clock. 1 o'clock. Almost 1 o'clock. It's okay. But all set for you. This is the place. ಈಗ ನಮ್ಮದು ಶೂಟ್ ಇಲ್ಲಿ ನಡೀತಾ ಇರೋದು. ಓಹೋ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರ ಶೂಟ್ ಮಾಡಿಸ್ತಿರೋದು ಗೈಸ್. ಮಜಾ ಇರುತ್ತೆ. ಇದೊಂದು ಸ್ಪೇಸು. ಇಲ್ಲಿಂದ ಹಿಂಗೋದ್ರೆ ಇದೇನಿದೆಯಪ್ಪ? ಮೇಕಪ್ ಪ್ಲೇಸಾ? Damn bro, this is crazy. So, ಮೂರನೇ ಔಟ್ಫಿಟ್ ಆಯಿತು. ಮೂರನೇ ಔಟ್ಫಿಟ್ ಎಷ್ಟೊತ್ತಾಯಿತು, ಇನ್ನೂ ತುಂಬ ಇದೆ. ಅಲ್ಲಿ ಎಷ್ಟೋ 4-5 ಇನ್ನೂ ಒಂದು 5-6 ಔಟ್ಫಿಟ್ ಇದೆ. ಎಲ್ಲ ಮುಗಿಸೋಷ್ಟರಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ನಮ್ಮ ಬಾಯ್ಸ್ ಈಗ ಇಲ್ಲಿರೋರು ಎಲ್ರಿಗೂ ಊಟ ತಂದಿದ್ದಾರೆ. ಮಲ್ಲಿಗ ಬಿರಿಯಾನಿ ಒಬ್ಬರು ಟೆಲ್ ಆಗ್ಯಾರ. ಮಲ್ಲಿಗ ಬಿರಿಯಾನಿ. Malliga is that ಮಲ್ಲಿಗನ ನಾವೇನು ಮಲ್ಲಿಕಾ ನಾವು ಹೋಗಿ ಮಲ್ಲಿಕಾ ಅಂತೀವಿ. ಮಲ್ಲಿಗೆ ದಿಸೆ ಮಲ್ಲಿಗ. No, that is maybe my pronunciation mistake, bro. ಒಂದು ಈಗ ನೆಕ್ಸ್ಟ್ ಔಟ್ಫಿಟ್ ಗೈಸ್. ಸೊ ಈಗ ಈ ಬ್ಯಾಕ್ಗ್ರೌಂಡ್ ಆಯಿತು. ಇನ್ನೊಂದು ಬ್ಯಾಕ್ಗ್ರೌಂಡಲ್ಲಿ ಟ್ರೈ ಮಾಡ್ತಿದ್ದಾರೆ. ಎಸ್ ಪ್ಲೀಸ್. ಸೊ ಈಗ ಇನ್ನೊಂದು ಬ್ಯಾಕ್ಗ್ರೌಂಡಲ್ಲಿ ಟ್ರೈ ಮಾಡ್ತಿದ್ದಾರೆ. ಅಲ್ಲಿ ಈಗ ವಿಚ್ ಕಲರ್ ಬ್ರೋ? ಬ್ಲ್ಯಾಕ್. ವೈಟ್ ಇಂದ ಬ್ಲ್ಯಾಕ್ ಮಾಡ್ತಾ ಇದ್ದಾರೆ. ತುಂಬ ಡಿಫ್ರೆಂಟ್ ಫೀಲಿಂಗ್ ಇದೆ ಬಿಕಾಸ್ ಈ ಥರ ನಾನು ಯಾವತ್ತೂ ಮಾಡ್ತಿಲ್ಲ ಲೈಫಲ್ಲಿ. ಸೊ ಸ್ವಲ್ಪ ನರ್ವಸ್ನೆಸ್ ಇದೆ ಆ್ಯಂಡ್ ಆಲ್ಸೋ ಇಟ್ಸ್ ಫೀಲಿಂಗ್ ಗುಡ್. ಎಲ್ಲ ಒಂಥರ ಕನಸು ನೋಡಿ ಬಸ್. ಎಷ್ಟು ದೊಡ್ಡ ರೈಟು ಇಲ್ಲಿ ನೋಡಿ. ಇಲ್ಲೊಂದು ಲೈಟು ಅದು ರಿಫ್ಲೆಕ್ಟ್ ಮಾಡೋಕ್ಕೆ. ಮೇಲ್ಗಡೆ ಒಂದು ಲೈಟು. ಕ್ರೇಜ್ ಇದೆ ಜಾಗ. ಎಲ್ಲ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಹಾಕ್ತಾ ಇದ್ದಾರೆ. ನಾನು ಕೂತ್ಕೊಂಡು ಒಂದು ಸ್ಕ್ರಿಪ್ಟ್ ಬರಿತಾ ಇದ್ದೀನಿ. ಕೆಲಸ ಅಲ್ಲಿ ಮುಗಿದ ತಕ್ಷಣ ಇಲ್ಲಿ ಬಂದು ಕೆಲಸ ಮಾಡಬೇಕು. ಕಾಯ್ಸ್ ಹಸುವಾಗ್ತಿದೆ. ಇದೊಂದು ಔಟ್ಫಿಟ್ ಆಗಿದ ತಕ್ಷಣ ಲಂಚ್ ಮಾಡಿ ಇನ್ನು 3-4 ಔಟ್ಫಿಟ್ ಮುಗಿಸ್ಬಿಟ್ಟು ನಾವು ಅವ್ರ ಮನೆಗೆ ಹೋಗಿ ಸರಿಯಾಗಿ ಡಿನ್ನರ್ ಬಾರಿಸೋದು ಇವತ್ತು. ಗೈಸ್ ಶೂಟ್ ಮಧ್ಯದಲ್ಲಿ ಈಗ ಲಂಚ್ ಬ್ರೇಕ್ ತೊಗೊಂಡಿದ್ದೀವಿ. ಒಳ್ಳೆ ಬಿರಿಯಾನಿ ತಿಂತಾ ಇದ್ದೀವಿ ನೋಡಿ. ಈವ್ನಿಂಗ್ ಸ್ನ್ಯಾಕ್ ಟೈಮ್, ಲಂಚ್ ಟೈಮ್. ಇವರು ಫುಲ್ ಬ್ಯುಸಿ ಇದ್ದಾರೆ. ಅಣ್ಣ ತು ಮುझसे प्यार करती है कि नहीं? ಚಂದ್ರ ಮೀಮ್ ಹಾಕ್ಬಿಡು. ತು ಮುझसे प्यार करती है कि नहीं ಅಂತ ಒಂದು ಮೀಮ್ ಹಾಕು ಚಂದ್ರ. ಅವನಿಗೆ ಬೆಳಗ್ಗಿಂದ ಅದೇ ಮಾಡ್ತಿದ್ದಾನೆ. ಬ್ರೋ 24 hours ಗರ್ಲ್ ಫ್ರೆಂಡ್ ಟೆಕ್ಸ್ಟಿಂಗ್. I was asking him. Both are texting. ಇವನು ಊಟ ಎಲ್ಲಿ ತಿನ್ಬಿಡ್ತಾರೆ ಅಂತ ಕೈಯಲ್ಲಿ ಊಟ ಹಿಡ್ಕೊಂಡು ಮಾತಾಡ್ತಾವ್ ನೋಡಿ. ಇಫ್ someone will eat his food. ಎಷ್ಟು ಮೂಳೆ ತಿಂದವ್ ನೋಡಿ ಗಾಯ್ಸ್. ಸ್ಟ್ರಾಂಗ್ ಬಾಯ್. ಸೊ ನನಗೆ ತುಂಬ ಮಸಾಲ ಅನ್ಸ್ಬಿಡ್ತಿದ್ದು. ಜಾಸ್ತಿ ತಿನ್ನೋಕ್ಕಾಗಿಲ್ಲ. ಸೊ ಎಣ್ಣೆನೂ ಸ್ವಲ್ಪ ಜಾಸ್ತಿ ಅನ್ಸಲ್ಲ. ಎಣ್ಣೆ ಜಾಸ್ತಿ ಇದೆಯಲ್ಲ, ತುಂಬ ಎಣ್ಣೆ ಇದೆ, ತುಂಬ ಮಸಾಲ. ಅದು ಬಿಸಿಲಲ್ಲಂತೂ ಹೋಗೋದಿಲ್ಲ ಒಳಗೆ. ಎನಿವೇಸ್ ಈಗ ಇನ್ನೊಂದು ಸ್ವಲ್ಪ ಶೂಟಿದ್ದೆ ಮುಗಿಸ್ಬಿಟ್ಟು ನಮ್ಮ ಅತ್ತೆ ಮಾಡಿರೋ ಅಡುಗೆ ತಿನ್ನೋಣ ಬನ್ನಿ. ಇವತ್ತು ಏನು ಮಾಡ್ತೀರಿ ಗೊತ್ತಾ? ಮ್ಯಾಂಗೋ ರಸ ಮತ್ತು ಪೂರಿ. ಮ್ಯಾಂಗೋ ಜ್ಯೂಸ್ ಮಾಡ್ತಾರಲ್ಲ ಅದ್ರ ಜೊತೆ ಪೂರಿ. ನಾನು ಒಬ್ಬನೇ ಹೋಗ್ತಾ ಇರೋದು, ಅದು ಬೇರೆ. ಇಲ್ಲ ಚಿನ್ನ, ನೀನು ಇನ್ವಾಲ್ವ್, ನಿನ್ನ ಕರೆದೇ ಇಲ್ಲ. ಕರಿದೆ ಬಂದವನ ಕೆರದಲ್ಲಿ ಒರಿ ಅಂದ ಸರ್ವಜ್ಞ.
ಓಡಿಸ್ಕೊಳ್ಳೋಕ್ಕೂ ರೆಡಿ ಅಂತೀಯ. ಜಾಸ್ತಿ ತಿನ್ಬೇಡ. ತುಂಬ ಹೊಟ್ಟೆ ತುಂಬಿದೆ. ನೆಕ್ಸ್ಟ್ ಔಟ್ಫಿಟ್ ಹೆಂಗಿದೆ ಕಾಮೆಂಟ್ ಹಾಕಿ. ಬೈ ನಂಬಿ ಬೀಡು ಹಿಡ್ಕೋತೀನಿ ಅಂತಿದ್ದಾರೆ. ಬಟ್ ನಮ್ಮ ಅಪ್ಪ ನನಗೆ ಹೇಳ್ಕೊಟ್ಟಿರೋದು ಒಂದೇ ರೋಲು, ಟ್ರಸ್ಟ್ ನೋ ಒನ್ ಅಂತ. ಅದು ನಂದ ಬೈ ಟ್ರಸ್ಟ್ ಮಾಡ್ತಾ ಇದ್ದೀನಿ. ಬಂದೆ ವಿಲ್ ಎಂಡ್ ಇಟ್ ಲೈಕ್ ದಿಸ್. ಪ್ಯಾಕಪ್ ಗೈಸ್, ಪ್ಯಾಕಪ್. ಫೈನಲಿ ಇನ್ನೊಂದು ಸ್ವಲ್ಪ ಬಟ್ಟೆ ಇತ್ತು, ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ಇನ್ನು ಶೂಟ್ ಆಗ್ತಾ ಇದ್ದೀನಿ. 7 ಗಂಟೆ ಟೈಮು, ಲೆಟ್ಸ್ ಗೋ ಗೈಸ್. ಸೊ ರಾಮ್ಪುರದ ಹತ್ರ ಓಲಿ ಆ್ಯಂಡ್ ಓಲಿ ದಿಸ್ ಸ್ಪೇಸ್ ಅಲ್ಲಿ ನಾವು ಶೂಟ್ ಮಾಡಿದ್ದು. ನನಗಂತೂ ಒಂಥರ ಕ್ರೇಜಿ ಎಕ್ಸ್ಪೀರಿಯನ್ಸ್. ನಾನು ಸೋಲೋ ಒಬ್ಬನೇ ಬಂದು ಈ ಥರ ಯಾವತ್ತೂ ಶೂಟ್ ಮಾಡಿಸಿಲ್ಲ. ಐ ಲವ್ ದ ಶೂಟ್ ಆ್ಯಂಡ್ ಜಾಗ ಕ್ರೇಜಿ ಆಗಿದೆ. ಸೊ ಇದು ನೋಡಿ, ಇವಾಗ ಇಷ್ಟು ಚೆನ್ನಾಗಿದ್ರು ಟೀಮ್ ಅವರು ಶೂಟ್ ಮಾಡಿದ್ರು. ಆಲ್ಮೋಸ್ಟ್ 10 ಔಟ್ಫಿಟ್ಸ್ ವಿ ಆರ್ ಫಿನಿಶ್ಡ್. ಥ್ಯಾಂಕ್ ಯು ಗಾಯ್ಸ್. ಸೊ ಫೈನಲಿ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ಬಟ್ ಈಗ ಸ್ವಲ್ಪ ಎನರ್ಜಿಗೆ ಹೋಗಿ ಊಟ ಮಾಡೋಣ. ನಮ್ಮ ಅತ್ತೆ ಅಡುಗೆ ಸಕ್ಕತ್ತಾಗಿ ಮಾಡ್ತಾರೆ. ಬನ್ನಿ, ನಾವು ಒಂದ್ಸರಿ ಹೋಗಿ ಊಟ ಮಾಡಿದ್ವಿ, ಅದು ಬ್ಲಾಗು ಮಾಡಿದೆ ನಾನು. ಈ ಸರಿ ನಾನು ನಮ್ಮ ತುಂಬ ಸಂಜೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಈಟ್ ನೈಸ್ ಟೇಸ್ಟಿ ಫುಡ್ ಆ್ಯಂಡ್ ಕಮ್ ಬ್ಯಾಕ್. ಲೆಟ್ಸ್ ಗೋ. ಅಪ್ಪ ಅವರ ತಂಗಿ ಅಂದರೆ ನಮ್ಮ ಅತ್ತೆ ಅವರು ಒಂದ್ಸರಿ ಇದು ಮಾಡಿಕೊಟ್ಟಿದ್ರು, ಮ್ಯಾಂಗೋ ಜ್ಯೂಸ್ ಮಾಡಿ ಪೂರಿ ಮಾಡಿಕೊಟ್ಟಿದ್ರು. ಅದು ತುಂಬ ಇಷ್ಟ ಆಗಿತ್ತು, ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೆ. ಅದನ್ನು ಮಾತಲ್ಲಿ ಹಂಗೆ ನಮ್ಮ ಅತ್ತೆಗೆ ಹೇಳಿದಾಗ ಅವರು ನಾನು ಮಾಡ್ತೀನಿ ಯೂಶಲ್ ಆಗಿ ಅಂತ ಹೇಳಿದ್ರು. ಅದನ್ನು ಇವತ್ತು ಮಾಡಿದ್ದಾರೆ. ಸೊ ಈ ಡೇನ ಇದಕ್ಕೆ ಅಂತಲೇ ಪಾಪ ಸ್ಪೆಸಿಫಿಕ್ಕಾಗಿ ಈ ಡೇ ಪ್ಲೀಸ್ ಸ್ವೀಟ್ ಕೊಡಿ ಅಂತ ಹೇಳಿ ಪ್ರಿಪೇರ್ ಮಾಡಿ ಇನ್ಫಾರ್ಮ್ ಮಾಡಿದರು. ಅದಕ್ಕೆ ಶೂಟ್ ಮುಗಿಸಿ ಬೇಗ ಮುಗಿಸಿ ಹೋಗ್ತಾ ಇದ್ದೀವಿ. ಪಕ್ಕ ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ನೀನು ತಿಂದಿದ್ಯಾ ಶಾ? ಇಲ್ಲ ತಿಂದಿಲ್ಲ. ಪೂರಿ ಮತ್ತು ಮ್ಯಾಂಗೋ ಜ್ಯೂಸ್ ಅಲ್ಲ, ಅದೇನೋ ಹೇಳ್ತಾರೆ ಅದಕ್ಕೆ. ಮ್ಯಾಂಗೋ ನಂಗೆ ಪಚಡಿ ಎಲ್ಲ ಮಾಡಿ ಪೂರಿ ಜೊತೆ ಕೊಡ್ತಾರೆ. ಏನೋ ಚೆನ್ನಾಗಿರುತ್ತೆ. ತುಂಬ ನೀನು ತಿಂದಿದ್ಯಲ್ಲ ಮ್ಯಾಂಗೋ ಜ್ಯೂಸ್ ಮತ್ತು ಪೂರಿ. ನೀನು ಚಿಕ್ಕ ವಯಸ್ಸಲ್ಲಿ ತಿಂದಿದ್ಯಾ? ನೀನು ಮರ್ತೋಗ್ಬಿಟ್ಟಿದ್ಯಾ? ಮ್ಯಾಂಗೋ ಜ್ಯೂಸ್ ಪೂರಿನ ಆಮ್ರಸ್ ಮ್ಯಾಂಗೋ ಜ್ಯೂಸ್ ಅಂತೆ. ಆಮ್ರಸ್ ತಿಂದಿದ್ಯಾ? ಇಲ್ಲ. ನೀನು ತಿಂದಿದ್ಯಾ? ಬಾಯಲ್ಲಿ ನೀರು ಬರ್ತದೆ, ಟೇಸ್ಟ್ ಬಂದ್ಬಿಡ್ತಾಳೆ. ನನಗೂ ಬಾಯಲ್ಲಿ ಬರ್ತಿದ್ದೆ ನೀರು. ಹೋಗೋಣ, ಮ್ಯಾಂಗೋ ಸೀಸನ್ ಬೇರೆ. ನಂಗೆ ಮ್ಯಾಂಗೋ ಸಕ್ಕತ್ ಇಷ್ಟ, ಮಜಾ ಇರುತ್ತೆ. ಗೈಸ್ ಕರೆಕ್ಟಾಗಿ ಅವ್ರ ಮನೆ ಮುಂದೆ ಬಂದ್ವಿ. ಮನೆ ಮುಂದೆ ಬಂದು ಬಾಂಬ್ ಬಿಟ್ಟವನಿ ಸಂಜಯ್ ಮನೆ ಮುಂದೆ ಕಾರ್ ಆಫ್ ಇದೆ, ಕಾರ್ ಸೌಂಡ್ ಏನಕ್ಕೆ ಮಾಡುತ್ತೆ ಅಂತ ಸೌಂಡ್ ಬಂತ ಕಾರ್. ಇಲ್ಲಂತೂ ವಾಸನೆ. ಸೈಡ್ ಬರಲ್ಲ. ಮೊದಲೇ ಪೇಷಂಟ್ ಈ ಕಡೆ ಬರೋ. ಬರ ಅವನ ಜೊತೆ ಹೋಗ್ಬೇಡ ಬರ. ನೆಕ್ಸ್ಟ್ ಜನ್ಮ ಅಂತಿದ್ರೆ ಏನು ಹೇಳು? ನಾನು ಅಣ್ಣ ಗೊತ್ತೀನಿ ಈಗಲೇ ಆಯ್ತು. ಸಾಯಿಲ್ ಒಂದು ದಿನ ನೀನು ಅಣ್ಣ ಅಂತ ಒಂದು ಕಾಂಟೆಂಟ್ ಮಾಡೋಣ. ನೀನ್ ಮಾಡೋದ ಕರೆಕ್ಟ್ ಅಂತೀನಿ, ನೀನ್ ಚೇಂಜ್ ಆಗ್ಬಿಟ್ಟು. ಇಲ್ಲ, ಒಂದು ದಿನ ಫುಲ್ಲು ನೀನು ಹೇಳಿದ್ದೆಲ್ಲ ಅಣ್ಣ. ಬಟ್ ನೀನ್ ಏನೇನು ಮಾಡ್ತೀಯ ಅದು ಮಾತ್ರ ನಾನು ಮಾಡೋದು. ನೀನೇನೇನು ಇಲ್ಲ ಅಂತ ನಾನು ಇಲ್ಲ ಅಂತೀನಿ, ಒಪ್ಕೋಬೇಕು ಅವಾಗ. ಹಂಗೆ ಇರ್ತೀನಿ, ಸರಿ ಹಂಗೆ ಇರ್ತೀನಿ. ಆಯ್ತು ಗೈಸ್, ಒನ್ ಡೇ ಇಲ್ಲ ಒನ್ ಡೇ ಅಣ್ಣ ಚಾಲೆಂಜ್. ಯಾವಾಗ? ನಾಳೆ ಆಯ್ತು, ನಾಳೆ. ನೀನು ನಾಳೆ ಆಗಲ್ಲ, ನಾಡಿದ್ದು. ನೀನು ಒನ್ ಡೇ ನನಗೆ ಅಣ್ಣ, ನಾನು ನಿನಗೆ ತಮ್ಮ. ಏನ್ ಮಾಡು, ನೀನ್ ಹೆಂಗಿತ್ತು ಹಂಗೆ ಹಂಗೆ ಇರ್ಬೇಕು. ನಾನು ನೀನು ಹೆಂಗಿರ್ತಿ ಹಂಗಿರ್ತೀನಿ, ಹಂಗೆ ಇರಬೇಕು. ಹಂಗೆ ಇರ್ಬೇಕು. ಆಯ್ತು, ಆ ರೂಮ್ ನನ್ನ ರೂಮ್ ನಿಂದು, ನಿನ್ನ ರೂಮ್ ನಂದು. ಫುಲ್ ಕಂಪ್ಲೀಟ್. ನನ್ನ ಬಟ್ಟೆ ಗಿಟ್ಟೆ ಎಲ್ಲ ನಿಂದು ಎಲ್ಲ. ಸ್ಯಾಮ್ ಸಮೀರ್ ನೀನು, ಸಾಯಿಲ್ ನಾನು. ಆಯ್ತು ತೆಗಿ. ಅವ್ರ ಮನೆ ಒಳಗೆ ಬಂದಿದ್ದು ನೋಡಿ, ಮೋಮೋ ಹೆಂಗಾಡುತ್ತೆ. ಫುಲ್ ಎಕ್ಸೈಟ್ಮೆಂಟ್ ಮೋಮೋಗೆ. ಒಂದು 5 ನಿಮಿಷ ಹಿಂಗೆ ನನ್ನ ಹತ್ರ ಯೂಶಲಾಗಿ ಬರುತ್ತೆ. ಇವತ್ತು ಯಾಕೆ ಅವನ ಹತ್ರ ಹೋಗಿದೆ. ಗೈಸ್, ಸೊ ಇವನು ಈ ಹೊಲ್ದಿರೋ ಬಟ್ಟೆ ನಂದು, ನಾನು ಚೆನ್ನಾಗಿಲ್ಲ ಅಂತ ಹೇಳಿದೆ. ಇದನ್ನೇ ಹಾಕೊಂಡ್ ಬಾ. ನೇಹಾ ಅವ್ರು ನೋಡ್ಬಿಟ್ಟು ಸಕ್ಕತ್ತಾಗಿದೆ ಅಂತ ಹೇಳ್ತಾರೆ. ನೋಡು, ಒಂದು ಚಾಲೆಂಜ್ ಬೇರೆ ಆಗ್ದ ನೋಡಿ ಗುಪ್ತಾ.
ಡಿಸೈನ್ ಮಾಡಿದ್ದು ಅತ್ತೆಗಾರು ಇವನೇ. ನಮ್ಮ ಅತ್ತೆ ಏನಂದ್ರೆ ಗೊತ್ತಾ, ಅತ್ತೆ ಅದು ಹೇಳಿದ್ರಲ್ಲ, ಏನು ಹೇಳಿದ್ರಿ, ನಾನು ಎಲ್ಲಿ ಕೂತ್ಕೋಬೇಕು? ಅಲ್ಲಿ ಬುದ್ಧ ಪಕ್ಕ ಕೂತ್ಕೋಬೇಕಂತೆ. ಮೆಡಿಟೇಟ್ ಮಾಡ್ಸಕ್ ಬಂದಿರೋ ತರ ಕಾಣ್ತಾ ಇದ್ದೀನಂತೆ. ಎಲ್ರು ಫ್ಯಾಮಿಲಿ ಅವ್ರು ಲೈನಾಗಿ ಕೂಡ್ಸ್ಬಿಟ್ಟು ಓಂ ಅಂತೀನಿ ಈಗ ಮೆಡಿಟೇಷನ್ ಮಾಡಿದಾಗ. ಏನು ಬಟನ್ ಓಪನ್ ಆಗೋಯ್ತು. ಫೋಟೋ ತೋರಿಸ್ತೀನಿ ಇದು ಹ್ಯಾಂಗ್ ಮಾಡ್ಕೊಂಡು ನಾನು ನನ್ನ ಪ್ರಕಾರ ಏನ್ ಗೊತ್ತಾ, ಮಸಾಜು ಬಾತ್ರೂಮ್ ಅಯ್ಯೋ ಸಾಕಲ್ಲ ರೋಸ್ಟ್ ಮಾಡಕ್ಕೆ. ಚೆನ್ನಾಗಿಲ್ವಾ? ಹೌ ಇಸ್ ಇಟ್ ಐಶು? ಫೋಟೋಲ್ ಚೆನ್ನಾಗಿ ಕಾಣ್ತಾ ಇದೆ. ಸೇಮ್ ಅವನು ಅದು ಕುತ್ಕೊಂಡು ಮಲ್ಕೊಂಡು ಸ್ಪಾಲಿ ಮಸಾಜ್ ಮುಂಚೆ ಕೊಡೋ ತರ ಅಂದ್ಬಿಟ್ರು. ಔಟ್ಫಿಟ್ ತೋರ್ಸ್ ನಂದು ನೋಡಿ, ಇವನು ಅನ್ಸಿರೋದು. ಎತ್ತಾಕೊಂಬಂದ್ರೆ ನಿಜ ಹೇಳಿ ಆಹಾ ಏನ್ ಕ್ರೇಜಿ ಇದು. ನಿಮ್ಗೆ ಸೇವಿಂಗ್ಸ್ ತಗೊಂಡ್ರಿ ನನಗೆ ಯಾರಾದ್ರೂ ಪ್ಲೀಸ್ ಯಾರಾದ್ರೂ ಫ್ಯಾಷನ್ ಡಿಸೈನರ್ ಇದ್ರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ. ಹೊಸ ಫ್ಯಾಷನ್ ಎಲ್ಲ ಸಕ್ಕದಾಗಿ ಮಾಡ್ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ ಅವ್ನು ಹಾಳು ಮಾಡ್ಬೋದು. ಲೊಕೇಶನ್ಗೆ ಅದು ಈಗ ಅಪ್ರೋಪ್ರಿಯೇಟ್ ಡ್ರೆಸ್ಸಿಂಗ್ ಅಂತ ಇರುತ್ತಲ್ವಾ, ಅದು ಮೊನ್ನೆ ನಿಮ್ಮನ್ನ ಆಶ್ರಮದಲ್ಲಿ ನೋಡಿ ನೋಡಿ ನಂಗೆ ಹಂಗೆ ಅನಿಸ್ತಿರ್ಬೋದು. ಬನ್ನಿ ಗಾಯ್ಸ್, ನಾನು ಬರಕ್ ಮುಂಚೆನೆ ಇವ್ರು ಡಿನ್ನರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂಚೂರು ಲವ್ ಇಲ್ಲ. ನನಗೆ ಅವರು ಆಶ್ರಮದಲ್ಲಿ 5 ಒಳಗೆ ಊಟ ಮಾಡಿ ಅಂತ ಹೇಳಿದ್ರು, ನಾನು 7 ಒಳಗೆ ಮಾಡ್ತೇನೆ. ನನ್ನ ಮೇಲೆ ಲವ್ ಇಲ್ಲ ಗೈಸ್ ಇವ್ರಿಗೆ. ಇನ್ನೂ ಲೇಟಾಗಿ ಮಾಡಿದ್ದೀರಾ, ಇನ್ನು ಅರ್ಧ ಗಂಟೆ ಕಾಯ್ತಿದ್ದೆ ಜೊತೆ ಬರ್ತಿದ್ವಾ? ಗಂಟೆ ನಾ ಈಗ ಎಷ್ಟು 9 o'clock ಟೈಮ್. ಸನ್ಸೆಟ್ ಮುಂಚೆ ತಿನ್ನಿ ಅಂತ ಗೈಸ್. ಸೊ ಇಟ್ಸ್ ಓಕೆ, ಲವ್ ಇಲ್ಲ, ನೆನ್ಪಿಟ್ಕೋತೀನಿ. ಏನಿಲ್ಲ, ನಾನು ಯಾಕೆ ತಿಂದೆ ಅಂದ್ರೆ ನಿಮಗೆ ಬಡ್ಸೋದಕ್ಕೆ ಎನರ್ಜಿ ಬೇಕಲ್ವಾ ನನಗೆ. ಅದು ಅತ್ತೆಗಾರು ಮಾಡೋದು. ಫೋಟೋ ಇದು ಹೆಂಗಿದೆ? ಅದೆಲ್ಲ ಏನೇನೋ ಮಾಡಿದ್ದೀವಿ ಇವತ್ತು, ನೋಡಿ ನಾಳೆ ಬರುತ್ತೆ. ಇದು ಜಾರಾ ಮಾಡೆಲ್ಲಾ? ಥರ ಇದೀನಾ? ಅಲ್ಲಲ್ಲ, ಪೋಸ್. ಹಾಂ, ಪೋಸ್ ಮಾಡೆಲ್ ಥರ ಇದೀನಾ? ಫುಲ್ಲು ಥ್ಯಾಂಕ್ ಯು. ಚೆನ್ನಾಗಿದೆ. ಸೊ ಫುಲ್ಲು ಬಾಯಲ್ಲಿ ನೀರು ಬರ್ತಿದೆ. ಮ್ಯಾಂಗೋ ನ್ಯಾಪ್ಸ್ಕೊಂಡು ಬನ್ನಿ ಬ್ಯಾಟಿಂಗ್ ಮಾಡೋಣ. ಇದು ನೀವೇ ಮಾಡಿಸಿದ್ರಾ? ಹಾಂ ಗೈಸ್, ನಮ್ಮ ಅತ್ತೆಗಾರು ಬಂದರು. ಅತ್ತೆಗಾರು ಹೆಂಗಿದೆ ಬಟ್ಟೆ? ವಾವ್, ಸೂಪರ್ ಆಗಿದೆ ಬಟ್ಟೆ ಹೊಲ್ದಿರೋರು ಸೂಪರ್ ಆಗಿದ್ದಾರೆ. ಅವರು ಏನು ಚೆನ್ನಾಗಿದೆ. ಅಲ್ಲ ಅದಂತೂ ನೀವು ಹಾಕೊಂಡ್ಮೇಲೆ ಒಳ್ಳೆ ಹೀರೋ ತರ ಇದ್ದೀರಾ. ಥ್ಯಾಂಕ್ಸ್ ಅತ್ತೆ. ನಿದ್ದೆ ಮಾಡೋದು ಯಾವ ಮೂವಿ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಸ್ಟೈಲ್ ನೋಡಿ, ಹಿರಿಯರು ಕೈ ಎತ್ತು, ಸೇಮ್ ಕರ್ಲಿ ಇಯರ್ಸ್. ಮಾಮ ನೋಡಿ ಇನ್ಸ್ಪೈರ್ಡ್ ಕರ್ಲಿ ಸೇಮ್ ಕ್ಯೂಟ್ ಅಂಡ್ ಕ್ಯೂಟ್. ನೋಡಿ ಕರ್ಲಿ ಇಯರ್ಸ್. ನಾನು ಕಲೆ ಹಾಕ್ಸಲ ನೋಡಿ ಗೈಸ್, ನಮ್ಮ ಅತ್ತೆ ಮನೆಗೆ ಬಂದು ಸೋಫಾ ಮೇಲೆ ಹಿಂಗೆ ಕೂತಾನೆ. ಕಾಲು ಕೆಳಗೆ ಇಳಿಸೋಲ್ಲ, ಇಳಿಸೋ ಕೆಳಗೆ. ಸೋಫಾ ಹಾಳಾಗುತ್ತೆ, ಎತ್ತೋ. ನಮ್ಮ ಅತ್ತೆ ಮನೆ ಸೋಫಾ ಹಾಳು ಮಾಡ್ತಾನೆ. ಹೋಗ ಆಚೆ, ಯಾರ ಕರೆದಿದ್ದೀನ? ಯಾವತ್ತು ಮಾತಾಡಿಲ್ಲ ಅವನು. ಕೆಳಗೆ ಇಳಿಸೋ ಕಾಲ್ನ, ಕೆಳಗೆ ಇಳಿಸೋ. ಕೆಳಗೆ ಇಳಿಸೋ ಕಾಲ. ಅಭ್ಯಾಸ ಆಗಿದೆ ಬಿಡು ಅದು. ಇಲ್ಲ, ಕೆಳಗೆ ಇಳಿಸು. ಸೋಫಾ ಹಾಳಾಗುತ್ತೆ ಅಲ್ಲಿ. ಏನು ಅನ್ಕೊಂಡಿದ್ಯಾ ಅಲ್ಲಿ? ಹೋಗೋ ಗೈಸು. ಅಲ್ಲಿ 3 ಜನನು ರೆಡಿ ಮಾಡ್ತಾ ಇದ್ದಾರೆ ಏನೋ. ಗೈಸ್ ನೋಡಿ ಏನೇನೋ ಮಾಡಿದ್ದಾರೆ. ಇಲ್ಲಿ ಪೂರಿ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆಗಾರು. ನೋಡಿ ಅತ್ತೆಗಾರು ಪೂರಿ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ವಿಯರ್ಡ್ ಫೀಲ್ ಆಗುತ್ತೆ ಅತ್ತೆಗಾರು ಈ ಥರ ಬ್ಲಾಗ್ ಮಾಡ್ತಿದ್ರೆ? ಇದು ನಮ್ಮ ಕಿಚನ್ ಕ್ಯಾಮ್ರಾ ತಗೊಂಡು ಐಶು ಅಭ್ಯಾಸ ಇರುತ್ತಲ್ಲ, ಐಶು ಬ್ಲಾಗ್ ಅಭ್ಯಾಸ ಇರ್ಬೋದು. ನನ್ನ ಹೆಂಗೆ ಎಡಿಟ್ ಮಾಡ್ತಾವ್ರು ನೋಡಿ ಜನ. ನಮ್ಮ ಅತ್ತೆ ಮಾಡಿದ ಪೂರಿ ಉಬ್ಬಿಲ್ಲ ಯಾಕೆ ಅಂತ ಕಾಮೆಂಟ್ ಹಾಕಿ. ಎಲ್ಲ ಪೂರಿ ಉಬ್ಬಿದೆ, ಅದೊಂದು ಉಬ್ಬಿಲ್ಲ. ಅದು ವ್ಲಾಗ್ ಬಂತಲ್ಲ ಅದಕ್ಕೆ. ಚೂಡಂಡಿ, ಪೂರಿ ಉಂದಿ, ಮ್ಯಾಂಗೋ ಏನಂತಾರೆ, ಮ್ಯಾಂಗೋ ಕೀರ್ ಉಂದಿ, ಸಾಗು ಉಂದಿ, ಚಟ್ನಿ ಉಂದಿ, ಇದೇನಿದು ಉಪ್ಪಿನಕಾಯಿ ಉಂದಿ. ರಾಂಡಿ ತಿಂಟಾವ್. ಇಬ್ಬರಿಗೆ ಹೇಳಿರಿದ್ದು ನಾನು, ಸಾಹಿಲ್ಗೆ ಮಾಡಿಲ್ಲ. ಹಂಗಲ್ಲ ಕಣೋ, ಇಬ್ರು ಹಂಚ್ಕೊಂಡು ತಿನ್ನ ಅನ್ಬೇಕು. ಸಾರಿ ಚಿನ್ನ. ಪೂರಿ ನಾ ಈಗ ನಾನು ಪೂರಿ ತಿಂದು ತುಂಬ ವರ್ಷ ಆಯಿತು, ಅಂದರೆ ಪ್ರಾಪರ್ ಆಗಿ ಪೂರಿ ತಿಂದು. ಪೂರಿ ಒಳಗೆ ಈಗ ಈ ಮ್ಯಾಂಗೋ ಕೀರ್ ಹಾಕ್ಬಿಟ್ಟು
ಹಿಂಗೆಲ್ಲ ಗೊತ್ತು ಹಿಂಗೆ ಹಾಕಿ ನಿಮ್ಮ ಬಾಯಲ್ಲಿ ನೀರು ಬರ್ತಿರುತ್ತೆ ನಂಗೆ ಗೊತ್ತು. ನೀರು ಹಾಕಿ ಮ್ಯಾಂಗೋ ಸ್ವೀಟ್ ಇದೆ ಸಖತ್ತು. ಶುಗರ್ ಹಾಕಿದ್ದಲ್ಲ ಸ್ವಲ್ಪ ಹಾಕಿದ್ದೆ ಬಟ್ ಹೆಂಗಿದೆ? ಚಾನ ಬಾಗುಂದಿ ಅವನು ಸಾಕು ಸಾಕು ಹೋದ್ರು ಆಗ್ತೇವೆ. ಡಯಟ್ ಗೀಟ್ ಎಲ್ಲ ನಮ್ಮನೆ ಗೇಟಿಂದ ಆಚೆ ಅಲ್ಲ ಸಾಕು ಹೋದ್ರು ನೀವು ಆಗ್ತಾ ಇರ್ಬೇಕು. ಡಯಟೇ ಬಲ್ಕಿಂಗ್ ಅಲ್ಲಿ ಇದ್ದಾರೆ. ನಾನು ಸಾಕು ಸಾಕು ಅಂತೀನಿ ಫೋರ್ಸ್ ಮಾಡಿ ಅಂತ ಹೇಳ್ತಾನೆ. ನಂದು ಅದೇ ಪ್ರಾಬ್ಲಮ್, ಅದಕ್ಕೆ ಖಾಲಿ ಆಗೋಯ್ತು. ಅಷ್ಟೇ ಇದೆ ಅಷ್ಟೇ ಇದೆ ಕಪ್ಪಲ್ಲಿ ಎಷ್ಟಿದೆ ಅಷ್ಟೇ ಇದೆ. ವಾರ್ನಿಂಗ್ ಕೊಡ್ತಾರೆ. ಅಲ್ಲ ನಿಜ ಅಷ್ಟೇ ಇದೆ ಮತ್ತೆ ಕೇಳ್ಬೇಡಿ, ಅಷ್ಟೇ ಇದೆ. ಕಮ್ಮಿ ತಿನ್ನು. ಬಟ್ಲಿ ಖಾಲಿ ಆಗೋಯ್ತು. ಅಷ್ಟು ತಿಂದ್ರ ನೀವು? ಬಟ್ಲಿ ಖಾಲಿ ಆಗೋಯ್ತು. ಮ್ಯಾಂಗೋ ಕೀರು 3 ಸರಿ ವಾರ್ನಿಂಗ್ ಕೊಟ್ಟವ್ರೆ. ಅಷ್ಟೇ ಇದೆ ಅಷ್ಟೇ ಇದೆ. ಎಲ್ಲರಿಗೂ ಅಷ್ಟಿಷ್ಟ ಆಗೋಯ್ತು. ಏನ್ ಮಾಡಿ ಸಕ್ಕತ್ತಾಗಿದೆ. ಹೌದಾ? ಏನ್ ಗುಪ್ತಾ? ಅಲ್ಲ ನಾವು ಬರ್ತೀವಿ ಗೆಸ್ಟ್ ಅಂತ ಮಾಡಿರೋದು. ಅದಕ್ಕೆ ನಾನು ಉಳಿಸ್ಬಿಟ್ಟು ತಿಂದೆ. ತಪ್ಪು ಇವಲ್ಲ ನಮ್ದು. ಇವ್ ನಂಬಿ ಫಸ್ಟ್ ನಾವು ಇಲ್ಲಿ ಬರ್ಬೇಕಿತ್ತು, ಶೂಟ್ ಹೋಗ್ಬಾರ್ದು. ಮಧ್ಯಾಹ್ನ ಕರ್ದಿದ್ದು ಅವ್ರು ಇಲ್ಲ ಆಗಲ್ಲ ಅಂದ್ಬಿಟ್ಟು ರೈಟ್ ಬಂದ್ರು. ತಿನ್ಬಿಟ್ಟು ಹೋಗ್ಬಿಡ್ಬೇಕಿತ್ತಪ್ಪ. ರಿಗ್ರೆಟ್ ಆಗ್ತಿದೆ. ನೈಟ್ ಶೂಟು ಮಾಡ್ಬೋದಿತ್ತಲ್ಲ. ಕರೆಕ್ಟ್. ಇದರಿಂದ ಇದಕ್ಕೆ ಹೋಗಕ್ಕೆ ಮನಸ್ಸೇ ಆಗ್ತಿಲ್ಲ ಗೈಸ್. ಇದೇ ತಿನ್ಬೇಕು ಅನ್ನಿಸ್ತಿದೆ. ಈ ಪಲ್ಯಕ್ಕೆ ಮನಸ್ಸಾಗ್ತಿಲ್ಲ. ಪಲ್ಯನೂ ಸಖತ್ತಾಗಿರುತ್ತೆ, ತಿನ್ನೋಣ ಆಮೇಲೆ. ಫಸ್ಟ್ ಇದು ಖಾಲಿ ಮಾಡ್ಬಿಡೋಣ. ಇದಾದ್ಮೇಲೆ ನಾಟ್ ಮ್ಯಾಂಗೋ ಸಾಂಬಾರ? ರಸಂ ಮ್ಯಾಂಗೋ ಮ್ಯಾಂಗೋನ ಇದು? ನೆಕ್ಸ್ಟ್ ಅನ್ನ ಜೊತೆ ರಸಂ ಇದೆ. ಮ್ಯಾಂಗೋ ರಸಂ ಇದನ್ನ. ಇನ್ನೂ ಇದೆಯಾ? ಮ್ಯಾಂಗೋ ರಸಂ ಇನ್ನೊಂದು ಬರುತ್ತೆ. 2 ಪೂರಿಲೆ ಮುಗಿಸ್ಬಿಡ್ತಾರೆ ಅನ್ಕೊಂಡ್ಬಿಟ್ಟವ್ರೆ. 2 ಪೂರಿಲಿ ಮುಗಿಸ್ಬಿಡ್ತಾರೆ ಅಂತ. ಪೊಟ್ಯಾಟೊ ಅಂತ. ಹಾ ಇಷ್ಟು ಪೊಟ್ಯಾಟೋನೇ. ನಾನು ಟೆನ್ಷನ್ ಆಗ್ಬಿಟ್ಟೆ, ಇಲ್ಲೆಲ್ಲಿ ಮ್ಯಾಂಗೋನೇ ಕಾಣ್ತಾ ಇಲ್ಲ, ಎಲ್ಲಿದೆ ಮ್ಯಾಂಗೋ ಅಂತ. ಇಲ್ಲಿ ತಿಂತಾ ಇದ್ರೇನೆ ಅವರು ಮುಂದೆನೆ ನಿಂತಿದ್ದಾರೆ. ಗ್ರೀಕ್ ಕಾಣಿಸ್ತು ಅಂತ. ಏನೋ ಮೆಣಸಿನ್ಕಾಯಿನ ಮ್ಯಾಂಗೋ ಅಂತ ಬಿಡ್ತಿದೆ, ಗ್ರೀಕ್ ಎಲ್ಲ ಕಾಣಿಸ್ತು ಅಂತ. ಮೆಣಸಿನ್ಕಾಯಿ ಎಲ್ಲ ಕಡೆ ಕ್ಯಾಪ್ಸಿಕಮ್ ಅದು. ನಿಧಾನಕ್ಕೆ ಹಾಕಿ. ಅತ್ತಗಾರ ನಂಗೆ ಸಾಕು ಪೂರಿ. ಇಲ್ಲ ನಿಜ ಸಾಕು, ಪೂರಿ ಸಾಕು. ರೈಸ್ ತಿಂತೀನಿ. ಇನ್ನೊಂದು ತಿನ್ನಿ. ಇಲ್ಲ ಪೂರಿ ಬೇಡ. 4 ಸಾಕು ಸಾಕು. ಮಾಡ್ಬಿಡಿ ಯಾವ್ದಾದ್ರು ಎಕ್ಸರ್ಸೈಸ್. ಇಲ್ಲ ಇವನು ಕೊಡಿ, ನಂದು ಇವನು ಕೊಡಿ. ಇವರು ಕೊಡಿ ಅರ್ಧ ಅರ್ಧ. ವೆರಿ ಟೇಸ್ಟಿ. ದಿಸ್ ಒನ್ ಸ್ಟಿಲ್ ನಾಟ್ ಟ್ರೈ. ದಿಸ್ ಒನ್ ನೈಸ್. ರೈಟ್ ಥ್ಯಾಂಕ್ ಯು ಫೈನಲಿ ನಾನು ಹೇಳ್ಕೊಟ್ಟಿದ್ದೀನಿ. ಚೆನ್ನಾಗಿದೆ ಅಂದ್ರೆ ಥ್ಯಾಂಕ್ ಯು ಹೇಳ್ಬೇಕು. ಚೆನ್ನಾಗಿಲ್ಲ ಅನ್ಬಾರ್ದು ಅಂತ. ಓ ಟ್ರೈನ್ ಆಗಿದೆ. ಹಂಗ ಇಲ್ಲ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನಮ್ಮ ಅಮ್ಮಗೂ ಸ್ವಲ್ಪ ಚೆನ್ನಾಗಿದೆ ಅಂತ ಅವಾಗ ನಾವು ಹೇಳ್ಬೇಕು. ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಹೇಳಿ ಪಾಪ ಹೊಟ್ಟೆ ಹೊರಿಸ್ತೀವಿ ನಮ್ಮ ಅಮ್ಮಂಗೆ. ಮನೆಗೆ ಹೋಗ್ಬೇಕು. ಇನ್ಮೇಲೆ ಚೆನ್ನಾಗಿದೆ ಅಂತ ಹೇಳ್ಬೇಕು, ಚೆನ್ನಾಗಿದ್ರೆ ಪಾಪ. ಕೇಳಲ್ವಾ ಮನೆಯಲ್ಲಿ? ನಾನು ಚೆನ್ನಾಗಿಲ್ಲ ಅಂತೀನಿ ಪಾಪ. ಫಸ್ಟ್ ಬಾಯ್ ಇಟ್ಟಿದ ತಕ್ಷಣ ಹೇಳ್ಬೇಕು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು. ಹೌದಾ? ಅವಾಗ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ಕೊಡ್ತಾರೆ. ನಾನು ಹೇಳಿಲ್ಲ ಅಂದ್ರೆ ನಮ್ಮ ಅಮ್ಮಗೆ ಅರ್ಥ ಆಗ್ಬಿಡುತ್ತೆ. ಹಂಗೆ ತಿಂತಾ ಇರ್ತೀನಿ. ಎಷ್ಟು ಬರ್ಸ್ಕೊಂತಾರೆ ಅದ್ರ ಮೇಲೆ ಹೌದಾ? ಕೈಸೋದು ಇನ್ನೊಂದು ಮೀಮು. ಬೇಡ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು ಅಂತ. ಅವ್ಳು ಮಾಡ್ತಿದ್ಲು ಮುಂಚೆ. ಏನು ವ್ಲಾಗ? ಅಲ್ಲ, ಅವಳಿಗೆ ಇಷ್ಟ ಆಗಿರಲ್ಲ ಆದ್ರೂ ಅಮ್ಮ ಬಾಗೊಂದಮ್ಮ ಅಂದ್ಬಿಡೋದು. ಯಾಕೆ ಇಷ್ಟ ಪಾಪ ಅವ್ರಿಗೆ ಬೇಜಾರಾಗ್ಬಾರ್ದು. ಹೌದಾ? ಹಿಂಗೆಲ್ಲ ಇರುತ್ತಾ? ಬಟ್ ನಾನ್ ಹಂಗಿಲ್ಲಪ್ಪ. ಆಶ್ರಮ ಇವ್ರು ಕಳಿಸ್ಬೇಕಿತ್ತು. ಗೈಸ್ ನಂಗೆ ಹೊಟ್ಟೆ ನೋವು ಬಂದ್ಬಿಡುತ್ತೆ ಅಂತ ಭಯ. ಬನ್ನಿ ಗುಪ್ತಾ ಬನ್ನಿ. ಬೇಡ ಇಷ್ಟ ಒನ್ ಪೀಸ್ ಬನ್ನಿ. ಬರ್ತಾನೆ ಹೇಳ್ತಿದ್ದಾರೆ ಕಣ. ಅಲ್ಲ ನಾನು ಅವ್ರು ಬಂದಿರಿ ಹಿಂಗೆ ಬಾಯ್ಗೆ ಹಾಕೊಂಡ್ಬಿಡ್ತಿದ್ದೆ. ಒಳ್ಳೇದಾಯ್ತು ಬಂದಿಲ್ಲ. ನೀವು ತಿನ್ನೇ ಇಷ್ಟ ತಿಂದಿದ್ದೀರಿ. ನಮ್ಮ ಅಮ್ಮ ನಾಳೆನೂ ಮಾಡ್ಕೊಡ್ತಿರ್ಬೇಕು. ಅಂದ್ರೆ ನಮ್ಮಮ್ಮ ಮಾಡಲ್ಲ ಅಂತನಾ? ಓ ರೇಗ್ಸ್ತಾ ಇದ್ದಾರೆ ಅಮ್ಮ. ಅಯ್ಯೋ ನಾನು ಹಂಗೆ ಹೇಳಿಲ್ಲಪ್ಪ. ನಂಗೆ ಬೇಡ, ಇದು ತಿನ್ಬಿಟ್ಟು ಹೋಗ್ತೀನಿ ನಾನು. ಇದು ಮತ್ತೆ ರೈಸ್ ತಿನ್ಬಿಟ್ಟು ನಾನು ಹೋಗ್ತೀನಿ. ಅಮ್ಮ ಅಲ್ಲ, ನಮ್ಮ ಮನೇಲಿ ಮಾಡ್ತಿರ್ತ, ನಿಮ್ಮ ಮನೇಲಿ ಫಸ್ಟೇ ಬರ್ತಿದ್ದೆ ಅಂತ ತಿನ್ಬಿಟ್ಟು ಹೋಗಕ್ಕೆ ಕೇಳ್ರು. ಇಲ್ಲ ನಿಜ. ತಿಂದಿದ್ದಾರೆ ಬೇಡ. ಓಕೆ ಕಮ್.
ಬನ್ನಿ ಬಿಡಲ್ಲ ಅಂತ ನಾನು ಏನು ಮಾಡ್ತೀನಿ, ನೀವು ಎದ್ದು ಬಿಟ್ಟು ತಿನ್ಸ್ಬೋದು, but ನೀವು ಮಾಡ್ತಿಲ್ಲ ಅದನ್ನ. ಆಯ್ತು, ಒಂದು ಪೀಸ್ ಕಮ್ ನನ್ನ ಐಫೋನ್ ಮೇಲೆ ಮ್ಯಾಂಗೋ ಬಿದ್ದೋಯ್ತು. ಟ್ಯಾಪಲ್ಲಿ ಬ್ಯಾಗ್ ಹೋಗೋಯ್ತಲ್ಲ. ಅದನ್ನ ತಗೊಂಡು ತಿಂತ ಏ ಇಲ್ಲಪ್ಪ, ಕ್ಲೀನ್ ಮಾಡಕ್ಕೆ ಇನ್ನೂ ಅಷ್ಟು ಬರ್ಗೆ ನನ್ನ ನೋಡಿ ಅವರು ಅಷ್ಟು ಬರ್ಗೆಟ್ ಇಲ್ಲ ಅಂತ ಸಂಜೆ ನೋಡ್ಕೊಂಡು ಹೇಳ್ತವ್ರೆ. ಅಯ್ಯೋ ನಾನು ಸೈಲೆಂಟ್ ಆಗಿದ್ದು ಬಿಡ್ತೀನಪ್ಪ. ಹೆಲ್ಪ್ ಮಾಡಕ್ ಹೋದ್ರು ಹೇಳ್ತಾರೆ, ಬೆಸ್ಟ್ ಲಾಸ್ಟ್ ಸೇವ್ ಮಾಡಿದ್ರು. ಓ ಹಂಗ ನಮ್ಗೆಲ್ಲ ಶೇರ್ ಮಾಡಕ್ಕೆ. ಉಳ್ಕೊಂಡ್ಬಿಡ್ತೀನಿ ಎಷ್ಟು ನೋಡಿ, ನಮ್ 3 ಜನಕ್ಕೆ ಹಂಚಕ್ಕೆ ಲಾಸ್ಟಿಗೆ ಇಟ್ಕೊಂಡವನೆ ಸಾಯಿಲು. ಸಾವು ತಗೊಳ್ಳೋದು ಪೂರಿ ಬೇಡ 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 ಅಂತ ಒಬ್ಬೊಬ್ರು 4 5 ತಿಂದವ್ರೆ. ಆಂಟಿ ಯಾಕಾಗಿ ಬಂದ್ರು? ಆಂಟಿ ಬೇಡ ಆಂಟಿ. ನಾನು ಆಂಟಿ ಬರೀ ಹಾಕ್ಬಿಡ್ಲಿ. ಪಾಪ ನಮ್ಮ ಮತ್ತೆ ಕಿಚನಿಂದ ಆಚೆನೆ ಬರೋಕ್ಕಾಗ್ತಿಲ್ಲ, ಅಷ್ಟು ಪೂರಿ ಮಾಡ್ಕೊಂಡು ಕೂತಿದ್ದಾರೆ. ನಾನು ರೈಸಿಗೆ ಶಿಫ್ಟ್ ಆಗಿದ್ದೀನಿ. ರಾ ಮ್ಯಾಂಗೋ ರಸಮ್ ಅಂತ ನೋಡಿ. ಓಹೋ ಹಾಕಿ ಹಾಂ ಹಾಕಿ ಇಷ್ಟು ತಿಂತೀರಾ? ಹ್ಞೂ. ಅಯ್ಯೋ ಏನೋ ಇವರು ಇಷ್ಟು ತಿಂತೀರಾ ಅಂತವ್ರೆ ನೋಡಿ. ಅಲ್ಲ, ನೀವು ಹುಳಿ ಹುಳಿ ಅಂತೀರಲ್ಲ ಅದು. ಅಲ್ಲ ಇಷ್ಟು ತಿಂತೀರಾ ಅಂತ ಕೇಳ್ತಾರೆ ಗೆಸ್ಟ್ಗೆ. ನಾನು ಹಂಗೆ ಹೇಳಿಲ್ಲಪ್ಪ, ಅದನ್ನ ಭಾಗ ಏನಾದ್ರು ಮಾಡಿ ಮತ್ತೆ ತಿಂತೀರಾ ಹಿಂಗೆ? ಬೇರೆ ಏನಾದ್ರು ಇದೆಯಾ ಮತ್ತೆ ತಿನ್ನಕ್ಕೆ? ಇದು ಹಾಕಿ ಅಲ್ಲ, ಇದು ಫಸ್ಟ್ ಹಾಕಿ. ಉರ್ಗಡ್ಲೆ ಪುಡಿ ಮತ್ತೆ ತುಪ್ಪ. ಅವ್ರಿನ್ನೂ ಪುರಿಲೇ ಇದ್ದಾರೆ ಇಬ್ರು. ಗೊತ್ತು, ಸಾಕಾಂಟಿ ಅಂತ ಪೂರಿಗೆ ಇದ್ದಾರೆ. ಸಕ್ಕದಾಗಿದೆ ತುಪ್ಪ ಜೊತೆ. ತಿನ್ನು ಪುಡಿ. ನಾನು ತುಪ್ಪ ತಿನ್ನಲ್ಲ, ಹಾಗೆ ತಿಂತೀನಿ. ಈ ಬಟ್ಲು ಯಾರು ಇತ್ತ? ನಮ್ಮ ಮೊಮ್ಮ ಹಂಗೆ ತಿಂದ. ಗೊತ್ತಾ, ನನ್ನ ತಮ್ಮಂಗೆ ಮೋಮೋಗೋಲಿಸ್ತೀರಾ? ನಿಮ್ ಮನೇಲಿ ರೇಗ್ಸ್ಬೇಡಿ, ಅವನು ರೈಸ್ ತಿಂದೆ ಎದ್ದೋಗ್ಬಿಡ್ತಾನೆ. ಇಲ್ಲ ನಾನು ಅಂದು ಹಂಗೆ ಇತ್ತು ಬಟ್ಲು ಮಧ್ಯಾಹ್ನ. ನೀವು ಮೋಮೋ ನೋಡಿ ಕಲ್ತ್ರಾ? ಸಕ್ಕತ್ತಾಗಿದೆ, ಟೇಸ್ಟ್ ಇದೆ ನೋಡಿ. ಮ್ಯಾಂಗೋ ರಸಮ್. ವಾ ವಾ ವಾ. ಓ ಚಿಪ್ಸು ಹಾಕ್ತಿಟ್ರು ಮತ್ತೆ. ಬನ್ನಿ ಸ್ಟಾರ್ಟಿಂಗ್ ಮಾಡೋಣ. ಬರೀ ಫಸ್ಟ್ ರೈಸ್ ಅನ್ನ ಟೇಸ್ಟ್ ಮಾಡಿ, ಚಿಪ್ಸ್ ಜೊತೆಗಾದ್ರೆ ಹೆಂಗ್ ಓ ಕರೆಕ್ಟ್, ರಸಮ್ ಟೇಸ್ಟ್. ಕರೆಕ್ಟ್. ನಿಮ್ಗೆ ಹುಳಿ ಅನ್ಸಿರುತ್ತೆ ಪಕ್ಕ. ಇಲ್ಲ ಬಟ್ ಚೆನ್ನಾಗಿದೆ. ಸ್ವೀಟ್ ಹುಳಿ ಚೆನ್ನಾಗಿದೆ. ನಮಗೆ ಚೆನ್ನಾಗಿದೆ ಅಂದ್ರು ನಂಬಲ್ಲ. ನಾನು ಏನು ಇಲ್ಲ, ಮಾಡಿ ನಾನು ಏನೇ ನಿಜ ಚೆನ್ನಾಗಿದೆ ತೆಗರು, ಪಕ್ಕ ಸಾಕಾಗಿದೆ. ನಮ್ಗೆ ಇದು ಫೇವ್ರೆಟ್ ಸಾರು ರಸಮ್. ಹೌದಾ? ಇವಾಗ ಕೇಳಿ ಕಲ್ತಿದ್ದೀರಾ ಫೇವ್ರೇಟ್? ಇದು ಗೊತ್ತಾ ನಿಮ್ಗೆ ಮಾಡಕ್ಕೆ? ಇಷ್ಟ. ನಿಮ್ ಫೇವ್ರೆಟ್ ಹೋಟೆಲ್ ಮಂದಿ ಗೊತ್ತಾ ಮಾಡಕ್ಕೆ ಹೆಂಗ್ ಮಾಡ್ಬೇಕಂತ? ಮಾತೇವಿ ಕಲ್ತು ಬಿಟ್ಟಿದ್ದೀರಾ ಗೊತ್ತಾ? ನಿಮ್ಮನೆ ಅಂತ ಸುಮ್ಮನೆ ಇದ್ದೀನಿ. ಕಲಿತೀನಿ ಈಗ ಸದ್ಯಕ್ಕೆ. ನಾನು ತುಂಬಾ ನನ್ನ ಒಂದು ಪ್ರೊಫೆಷನಲ್ ಇದ್ದೆ. ನನಗೆ ಗೊತ್ತಾಯ್ತು ಸೀಕ್ರೆಟ್. ನನಗೆ ಸಾಕು ಬೋರ್ ಆಗ್ತಿದೆ. ನಾನು ಅವೆಲ್ಲ ಹೇಳಿದ್ನಲ್ಲ ಸ್ಟಾರ್ಟಿಂಗೇ ಹೇಳ್ಬೇಕು. ಸಾಕು ಇನ್ಸ್ಟ್ರಕ್ಷನ್ಸ್ ಅಂತ ಎಲ್ಲ ಹೇಳಿದ್ದೆ ಆಂಟಿಗೆ. ಸಾಕು ಅಂತೀನಿ, ನೀವು ಆಗ್ತಾ ಇರಿ ಅಂತನಾ? ಸಾಕು ಜನರಿಗೆ. ನಮ್ಮ ಅತ್ತೆಗಾರು ಬಂದ್ಬಿಟ್ಟು ಸಂಜೆ ತಟ್ಟೆ ಅಲ್ಲೇ ಇಡಿ ಅಂದ್ರು. ಅಲ್ಲ ಎತ್ತಬೇಡಪ್ಪ ಅಂದಿಲ್ಲ. ಏನಂದಿದ್ದು? ತಟ್ಟೆ ಅಲ್ಲೇ ಇಡಿ ಪ್ಲೀಸ್ ಅಂದಿದ್ದೆ. ಯಾಕೆ ಹೇಳು? ಕತ್ಕೊಂಡು ಹೋಗ್ಬಿಡ್ತೇನೆ ಇದು ಅಂತ. ಕತ್ಕೊಂಡು ಹೋಗ್ಬಿಡ. ಏನ್ ಕಳ್ಳ ಹೋಗ್ಬಿಡಲ್ಲ. ಅಯ್ಯೋ ನೀನು ಐಫೋನ್ ಇದೆಯಾ ಅಂತ ಏನೋ ಸಂಜೆ ಕರ್ದಿಂಗ್ ಅವಮಾನ ಮಾಡ್ತವ್ರೆ. ಛೇ ಸಂಜಯ್, ಜೇಬಲ್ ಸ್ಪೂನ್ಸ್ ಚೆಕ್ ಮಾಡಿರುತ್ತೆ. ಸ್ನೇಹ ಅವರು ನನ್ನ ಬಟ್ಟೆ ನೋಡಿ, ನನ್ನ ಬಟ್ಟೆಗೆ ಮ್ಯಾಚ್ ಆಗುತ್ತೆ ಅಂತ ಹಣೆ ಮೇಲೆ ನಿಂತಿದ್ದಾರೆ ನೋಡಿ. ಬಟ್ಟೆ ಹೋಗೋಣ. ನಾನು ಆ್ಯಕ್ಚುಲಾಗಿ ಈ ಬಟ್ಟೆ ಹಾಕಿ ಫುಲ್ ಕಾಮ್ ಪರ್ಸನ್ ಥರ ಆಗ್ಬಿಟ್ಟಿದ್ದೀನಿ. ಸೊ ಅಲ್ಲಿಂದ ಹೊರಟಿದ್ದೀವಿ ಗಾಯ್ಸ್. ಈಗ ಸ್ಟ್ರೈಟ್ ಹೋಗೋದು ಅನ್ಸುತ್ತೆ. ಬಾಯ್ 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 ಬ್ಲಾಕ್ ಆಗಿದೆ. ಬಾಯ್ 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 ಬಾಯ್. ನಮ್ಮ ಸಿ ಹೊರಟ. ಬಾಯ್ ಬಾಯ್. ನಮ್ಮ ತುಂಬ ಬರ್ತಾನೆ ಓಡ್ಸಕ್ಕೆ.
ಗೈಸ್ ಇಲ್ಲಿ ನೋಡಿ ನಮ್ಮ ಅತ್ತೆ ಏನೇನು ಕೊಟ್ಟಿದ್ದಾರೆ ನಾನು ರಾತ್ರಿ ಬಂದು ಮಲ್ಗೋಷ್ಟರಲ್ಲಿ 1:30 ಆಗೋಯ್ತು ಆಲ್ಮೋಸ್ಟ್. ಸೊ ಬಂದು ಮಲ್ಕೊಂಬಿಟ್ಟೆ, ಈಗ ಎದ್ದಿದ್ದೀನಿ. ಇದು ಕಿಚನಲ್ಲಿ ಇಡೋಣ. ಆ ಸೀಸನಲ್ಲಿ ಆ ಫ್ರೂಟ್ಸ್ನ ತಿನ್ನಬೇಕು, ಯಾಕೆಂದರೆ ಆ ಸೀಸನಲ್ಲಿ ಮಾತ್ರ ಆ ಫ್ರೂಟ್ಸ್ ಸಿಗೋದು. ಗೈಸ್ ಸೊ ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಸೊ ನೀವು ನಿಮ್ಮ ಮನೆಯಲ್ಲಿ ಮ್ಯಾಂಗೋದು ಮತ್ತೆ ಪೂರಿ ಟ್ರೈ ಮಾಡ್ಬಿಟ್ಟು ತಿನ್ನಿ. ಬೈ ಬೈ. ಯಾರಪ್ಪನ್ ಮನೆ ಸತ್ತು ಅಲ್ಲ ಟ್ಯಾಲೆಂಟ್ ಇದೊಂದು ಗೆಲ್ತಾನೆ ನೋಡು ಮಗ ಚಾಲೆಂಜ್. ನೋಡಕ್ಕಷ್ಟೇ ನಾವು ಕಾಣಿಸೋದು ಮಾಮ್ ಸೈಲೆಂಟ್.